ದಿನ ಜಂಗನಹಳ್ಳಿಯಲ್ಲಿ ನಮ್ಮೆಲ್ಲ ನಾಯಕರ ಜೊತೆ ಹತ್ತಿ ಗಿಡ ಜೋಳ ಬೆಳೆದಿರೋ ಭಾಗದಲ್ಲಿ ಬಂದಿದ್ದೀರಿ. ಇದೆಲ್ಲ ಹತ್ತಿ ಗಿಡ ಸುಮಾರು 4 ರಿಂದ 5 ಅಡಿ ಎತ್ತರವಾಗಿ ಬೆಳಿಬೇಕಾಯಿತು. ಇದು 1 ಅಡಿಯಲ್ಲೇ ಇದೆ. ಅಂದರೆ ಇನ್ನು ಮಳೆ ಬಂದ್ರೂ ಕೂಡ ಇದು ಏನು ಉಪಯೋಗ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಎಕರೆಗೆ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಿತ್ತನೆ ಬೀಜನೇ 1 kgಗೆ 3,000 ರೂಪಾಯಿ ಬಿತ್ತನೆ ಬೀಜ. ಗೊಬ್ಬರ ಇದೆಲ್ಲ ಸೇರಿಸಿದ್ರೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಬಂದಿದೆ. ಈಗ ಎಲ್ಲ ಹಾಳಾಗೋಗಿದೆ. ಇನ್ನು ಮಳೆ ಬರಲಿ ಬರದೇ ಹೋಗಲಿ ಇದು ಏನು ಉಪಯೋಗ ಆಗಲ್ಲ. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ರಚನೆ ಮಾಡೋದನ್ನು ಬಿಟ್ಟು ಫಸ್ಟು ಹಳ್ಳಿಗಳ ಕಡೆ ಬಂದು ಹಳ್ಳಿ ರೈತರ ಸಮಸ್ಯೆ ಏನಾಗಿದೆ, ಅವರು ಈಗಾಗಲೇ ಕರ್ನಾಟಕದಲ್ಲಿ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿದೆ. ದೇಶದಲ್ಲೇ 2ನೇ ಸ್ಥಾನದಲ್ಲಿ ಹೋಗೋದು. ಈಗ ರೈತರ ಪರವಾಗಿದ್ದೀನಿ ಅಂತ ಹೇಳಿದ್ರೆ ಇರೋದು ನೀವು 1.5 ವರ್ಷ ಅಷ್ಟೇ ಸರ್ಕಾರ. ನೀವು ಆಮೇಲೆ ನಿಮ್ಮನ್ನು ಮನೆಗೆ ಓಡಿಸ್ತಾರೆ. ಓಡಿಸೋಕ್ಕೆ ಮುಂಚೆನೇ ಇಲ್ಲಿ ಬಂದು ರೈತರ ಸಮಸ್ಯೆಯನ್ನು ಕೇಳಿ ಅವ್ರಿಗೆ ಪರಿಹಾರ ಕೊಟ್ಟು ಒಂದು ಕೇಂದ್ರಕ್ಕೆ ನಿಯೋಗ ತೆಗೆದುಕೊಂಡು ಹೋಗಿ ಕೇಂದ್ರದಿಂದ ಏನು NDRF ಹಣ ಬರಬೇಕು ಅದನ್ನು ಪಡೆಯುವಂಥ ಕೆಲಸ ಮಾಡಿದೆ. ಕಾಲಹರಣ ಮಾಡ್ತಾಯಿದೆ. ಬರೀ ಕ್ಯಾಬಿನೆಟ್ ರಚನೆಯಿಂದನೇ ಕಳೆದ 15 ದಿನದಲ್ಲಿ ಅದನ್ನೇ ರಾಗ ಆಡಿಕೊಂಡು ಅಲ್ಲೇ ಇದ್ದಾರೆ. ಮತ್ತು ಕೂಡಲೇ ಅವರಿಗೆ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರತಿ ತಾಲೂಕು 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ, ಮತ್ತು ಈ ಬರದಲ್ಲಿ ಸಿಕ್ಕಾಕೊಂಡಿರುವಂಥ ರೈತರಿಗೆ ಇಡೀ ರಾಜ್ಯದಲ್ಲಿ 10,000 ಕೋಟಿ ಬಿಡುಗಡೆ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಪರಿಹಾರ ಸಿಗೋ ರೀತಿ ಮಾಡಬೇಕು. ಈ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ BJPಯ ನಮ್ಮೆಲ್ಲ ಪ್ರಮುಖ ನಾಯಕರು ಕೂಡ ಪ್ರವಾಸ ಮಾಡ್ತಾಯಿದ್ದಾರೆ. ಸರ್ಕಾರಕ್ಕೆ ಇಷ್ಟ ಕೆಟ್ಟ ಸರ್ಕಾರನೇ ಯಾವತ್ತೂ ನೋಡಿಲ್ಲ. ನಾವಿದ್ದಾಗ ಬರ ಬಂದರೆ ಇಮಿಡಿಯೇಟ್ 1 ತಿಂಗಳಲ್ಲಿ ಬರ ಬಂದು 1 ತಿಂಗಳಲ್ಲಿ ಪರಿಹಾರವನ್ನು ಡಬಲ್ ಕೊಟ್ಟಿದ್ದೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. 4 ವರ್ಷನೂ ಕೂಡ ಡಬಲ್ ಹಣ ಕೊಟ್ಟಿದ್ದೆ ಬರ ಬರಲಿ. ಆದರೆ ಈ ಸರ್ಕಾರ ಇನ್ನೂ ಘೋಷಣೆ ಮಾಡೋಕ್ಕೆ ಹಿಂದೆ ಮುಂದೆ ಸುರಿತಾ ಇದೆ. ಕೇಳಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡ್ತಾರೆ. ಕೇಂದ್ರ ಸರ್ಕಾರ ಹಣ ಕೊಡಬೇಕಾದ್ರೆ ನಿಮ್ಮ ಜಿಲ್ಲಾಧಿಕಾರಿಗಳು ವರದಿ ಕೊಡಬೇಕಲ್ಲ ರಾಜ್ಯಕ್ಕೆ. ಅದನ್ನು ಚೀಫ್ ಸೆಕ್ರೆಟ್ರಿ ಕೇಂದ್ರಕ್ಕೆ ತಗೊಂಡೋಗಿ ವರದಿಯನ್ನು ಮಂಡನೆ ಏನೂ ಮಾಡದೆ ಇವತ್ತು ಬರೀ ಕೇಂದ್ರದ ಕಡೆ ಮುಖ ಮಾಡಿಕೊಂಡು ಕ್ಯಾಬಿನೆಟ್ ರಚನೆಯಲ್ಲಿ ಕಾಲಹರಣ ಮಾಡ್ತಾಯಿದ್ದೀರ. ಇದು ರೈತರ ಒಂದು ಬಾಳಿಗೆ ಕೊಳ್ಳಿ ಇಟ್ಟಂಗೆ ನೀವು ಕೆಲಸ ಮಾಡ್ತಾಯಿದ್ದೀರ. ರೈತರು ಯಾವುದೇ ಕಾರಣಕ್ಕೂ ವಿಚಾರಿಸಲ್ಲ. ಜನ ಇವತ್ತಿಗೂ ನಾನು ಹೋದ ಕಡೆ ಎಲ್ಲ ಮಾಡ್ತಾರೆ. ನೀವಿದ್ದಾಗ ನಮಗೆ ಇನ್ಶೂರೆನ್ಸ್ ಹಣನೂ ಬೇಗ ಬರ್ತಾಯಿತ್ತು, ಬರ ಪರಿಹಾರ ಹಣನೂ ಇಮಿಡಿಯೇಟಾಗಿ ಬರ್ತಾಯಿತ್ತು. ಇವ್ರು ಬಂದ ಮೇಲೆ ಏನೂ ಸಿಗ್ತಾಯಿಲ್ಲ ಅಂತೇಳಿ ರೈತರೇ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಸರ್ಕಾರ ಬದುಕಿದೆ ಅಂದರೆ ಈ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ರೈತರ ಜೊತೆ ಬಂದು ಮಾತಾಡಿ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಬರ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ, ಅವರು ದುಡ್ಡು ಕಲೆಕ್ಷನ್ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಡೆಲ್ಲಿಗೆ ಕಳಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ ಹೊರತು ನೀರಾವರಿ ಯೋಜನೆಗಳು ಏನೇನಿದೆ ಮೊನ್ನೆ ಪಾರ್ಲಿಮೆಂಟ್ ಮೀಟಿಂಗ್ ಮಾಡಿದ್ರಲ್ಲ ಎಲ್ಲ MPಗಳು, ಆಗ ಯಾಕೆ ಚರ್ಚೆ ಮಾಡಲಿಲ್ಲ? ಆಗ ಮಾತಾಡಬೇಕಾಯ್ತಲ್ಲ. ಎಲ್ಲ ಸುಮ್ಮನೆ ಇದ್ದಾರೆ, ಮಾತಾಡಬೇಕಾಯ್ತು. ಈಗಾಗಲೇ ಕೇಂದ್ರದ ಎಲ್ಲ ಸಚಿವರು ಹೇಳಿದ್ದಾರೆ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ರಾಜಕಾರಣ ಮಾಡಲ್ಲ ಅಂತ. ಅದ್ರ ಉಪಯೋಗ ಪಡಿಬೇಕು. ಅದು ಬಿಟ್ಟು ನೀವು ಮುಖ್ಯಮಂತ್ರಿಗಳು ಬರೀ ದೇವಸ್ಥಾನಗಳು ಸುತ್ತಕೊಂಡು ಕ್ಯಾಬಿನೆಟ್ ರಚನೆ ಇಷ್ಟರಲ್ಲೇ ಕಾಲಹರಣ ಮಾಡ್ತಾಯಿದ್ದಾರೆ. ಜನಕ್ಕೆ ನಿಜಕ್ಕೂ ಈಗಾಗಲೇ ಬೇಜಾರಾಗಿದೆ. ಏನೋ ಹೊಸ ಸರ್ಕಾರ ಬಂದಿದೆ, ಹೊಸ ಘೋಷಣೆ ಮಾಡ್ತಾ ಇದ್ದಾರೆ. ಬಂದು 2 ತಿಂಗಳಾಯಿತು. ಏನು ಹೊಸದು ಏನು ಮಾಡಿದ್ದಾರೆ? ಏನೂ ಇಲ್ಲ. ಅದೇ ಬಾಟ್ಲು, ಅದೇ ಮದ್ಯ, ಅದೇ ಎಂಡ. ಹೊಸದೇನಿದೆ ಇದರಲ್ಲಿ? ಹೊಸತನ ಏನೂ ಇಲ್ಲ. ಬಂದು ಏನೋ ಮಾಡ್ತಾರೆ ಅಂದರೂ ಏನು ಮಾಡಿ. ಸರ್, ಈಗ ಭದ್ರಾ ಮೇಲ್ದಂಡೆದು